ಹಲೋ ಎವ್ರಿವನ್. ಇವತ್ತು ನಮ್ಮ ಮಾವನ ಮನೇಲಿ ಒಂದು ಮಿನಿ ಫಂಕ್ಷನ್ ಇತ್ತು. ಅಲ್ಲಿಗೆ ರೆಡಿಯಾಗಿ ನನ್ನ ಮಗಳಿಗೂ ಸ್ಕೂಲ್ಗೆ ರೆಡಿ ಮಾಡಿ ನಮ್ಮ ಮಾವನ ಮನೆಗೊಟ್ಟೆ. ಸಿಂಪಲಾಗಿ ಡೆಕೋರೇಷನ್ ಮಾಡಿದರು. ಅಲ್ಲಿ ಹೋಗೋಷ್ಟರಲ್ಲಿ ಅವರೇ ಎಲ್ಲ ಅರ್ಧ ಕೆಲಸ ಮುಗಿಸ್ಬಿಟ್ಟಿದ್ರು. ಆಮೇಲೆ ಅವಳಿಗೆ ಒಂಚೂರು ಹೇರ್ ಸ್ಟೈಲ್ ಮಾಡಬೇಕಾಗಿತ್ತು. ಮಗನ ಜಡೆ ಹಾಕಿ ಅಲ್ಲಿಂದ ಶಾಸ್ತ್ರ ಕೂರ್ಸೋಕ್ಕೆ ರೆಡಿ ಮಾಡಿದ್ರು. ಆಮೇಲೆ ನಮ್ಮ ಅಕ್ಕ ಕಾಫಿ ತೊಗೊಬಂದರು. ಆಮೇಲೆ ದೇವ್ರಿಗೆ ಕೈ ಮುಗಿದು ಹಸೆ ಮನೆ ಮೇಲೆ ಕೂತ್ಕೊಳ್ಳೋಕ್ಕೆ ಕರ್ಕೊಂಡೋದ್ರು. ಇವರು ನಮ್ಮ ದೊಡ್ಡಮ್ಮ. ಆಮೇಲೆ ಎಲ್ಲ ರಿಚುವಲ್ಸು ಸ್ಟಾರ್ಟ್ ಮಾಡಿದ್ರು. ಅವಳಿಗೆ ಹಸೆ ಮನೆ ಮೇಲೆ ಕೂರೋಕ್ಕಾಗಲಿಲ್ಲ, ಅದಕ್ಕೆ ಚೇರ್ ಹಾಕಿ ಕೂರಿಸಿದ್ರು. ಅವರ ನಾದಿನಿ ಮಾಲೆ ಹಾಕಿದ್ರು. ಆಮೇಲೆ ಒಬ್ಬೊಬ್ಬರಾಗಿ ಅವರಿಗೆ ಅರ್ಶಿನ ಕುಂಕುಮ ಮಾಡ್ತಿದ್ರು. ಇವರು ನಮ್ಮ ದೊಡ್ಡ ಮಾವನ ಮಗಳು. ಆಮೇಲೆ ನಮ್ಮ ದೊಡ್ಡ ಮಾವ ಬರ್ತಿದ್ರು. ಅವರು ಆಶೀರ್ವಾದ ಮಾಡಿ, ಇವರು ನಮ್ಮ ಚಿಕ್ಕ ಮಾವ, ಇವ್ರ ಮಗಳೇನೆ. ಆಮೇಲೆ ಮನೆಯಲ್ಲೆಲ್ಲರೂ ಒಬ್ಬೊಬ್ಬರಾಗಿ ಆಶೀರ್ವಾದ ಮಾಡ್ತಿದ್ರು. ಆಮೇಲೆ ನಮ್ಮ ದೊಡ್ಡಪ್ಪ ಬಂದಿದ್ರು. ಅವ್ರಿಗೆ ಫುಲ್ ಖುಷಿ, ಫುಲ್ ಮೊಮ್ಮಗಳು ನೋಡಿದ್ರೆ. ಆಮೇಲೆ ನಮ್ಮ ಇನ್ನು ಮಾವನ ಮಗಳು ಚಿಕ್ಕವಳು, ಅವಳು ಶಾಸ್ತ್ರ ಮಾಡಿದ್ರು. ಆಮೇಲೆ ನಮ್ಮ ಮಾವನ ಮಗಳು ನಾದಿನಿ ಮಗು ಬಂದು ನಾನು ಇಡಬೇಕು ಅತ್ತೆಗೆ ಅಂತಿತ್ತು. ಆಮೇಲೆ ಪಾಪು ಜೊತೆ ಒಂದೆರಡು ಫೋಟೋ ತೆಗೆಸ್ಕೊಂಡ್ರು. ಆಮೇಲೆ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಫೋಟೋಸ್ಗಳು ತೊಗೋತಿದ್ವಿ. ಆಮೇಲೆ ಅವರ ಫ್ಯಾಮಿಲಿ ಫೋಟೋ ತೊಗೊಂಡ್ರು. ನಾವೆಲ್ಲ ನಿಂತ್ಕೊಂಡ್ವಿ. ಆಮೇಲೆ ಅವಳದು ಸ್ವಲ್ಪ ಸಿಂಗಲ್ ಫೋಟೋಸ್ಗಳು ತೆಗಿತಿದ್ರು. ಆಮೇಲೆ ಎಲ್ಲರೂ 5 ಥರ ಅಡುಗೆ ಮಾಡಿ ಊಟ ತಿನ್ನಿಸ್ಬೇಕು ಅಂತಿದ್ರು. ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ನಿಸ್ತಿದ್ವಿ ಅವಳಿಗೆ. ಆಮೇಲೆ ಎಲ್ಲರೂ ತಿನ್ನಿಸಿ ಮುಗಿಸಿದ್ಮೇಲೆ ಆರತಿ ತೆಗೆದು ಇಳಿ ತೆಗಿತಾರಲ್ಲ, ಇಳಿ ತೆಗೆದ್ಬಿಟ್ಟು ರಿಚುವಲ್ಸ್ನೆಲ್ಲ ಮುಗಿಸಿದ್ವಿ. ಆಮೇಲೆಲ್ಲ ಮುಗಿಸ್ಬಿಟ್ಟು ಅಷ್ಟೊತ್ತಲ್ಲಿ 10:30 ಆಗಿಬಿಟ್ಟಿತ್ತು. ಆಮೇಲೆ ಎಲ್ಲರೂ ತಿಂಡಿ ಕೂತ್ಕೊಂಡ್ವಿ. ತಿಂಡಿ ಎಲ್ಲ ಮುಗಿಸಾದ್ಮೇಲೆ ನಮ್ಮಮ್ಮ ಬಂದರು. ನಮ್ಮಮ್ಮ ಡ್ಯೂಟಿಗೆ ಹೋಗ್ಬಿಟ್ಟಿತ್ತು. ಡ್ಯೂಟಿ ಮುಗಿಸ್ಕೊಂಡು ಬಂದರು. ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳ್ತಿದ್ರು. ಆಮೇಲೆ ನಾನು ನೆನ್ನೆ ಬ್ರೌನಿ ಮಾಡಿದ್ದೆ ಅಲ್ವಾ, ಅದನ್ನು ತೊಗೊಬಂದಿದ್ದೆ, ಕಿಸ್ ಮಾಡಿ ಬಂದಿದ್ದೆ ಅಂತ ಹೇಳಿ. ಹಿಂಗಿದೆ ಇಲ್ಲ ಅಂತ ಆಮೇಲೆ ತಿಂದ್ಬಿಟ್ಟು ಚೆನ್ನಾಗಿ ಬಂದಿದೆ, ಆದರೆ ಒಂಚೂರು ಗಟ್ಟಿಯಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ರೇಟಿಸ್ತಿದ್ರು.
ಆಮೇಲೆ ಅಲ್ಲಿಂದ ನಾನು ಮತ್ತು ನಮ್ಮಮ್ಮ ಒಂಚೂರು ಹೊರಗಡೆ ಕೆಲಸ ಇತ್ತು ಅಡುಗೆ ಮನೆಯಲ್ಲಿ ಅಂತ ಅಮ್ಮನ ಬರ್ಡೇ ಗಿಫ್ಟ್ ತೊಗೋಬೇಕಾಗಿತ್ತು. ಅದು ತೊಗೊಂಡು ನಾನು ಬಂದೆ. ಅಷ್ಟರಲ್ಲಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಅಲ್ಲೇ ಅಕ್ಕನ ಮನೆಯಲ್ಲೇ ಬಂದು ಊಟ ಮಾಡಿಕೊಂಡು ತುಂಬ ದಿನದಿಂದ ನಮ್ಮ ಅಕ್ಕನ ಮಗಳದ್ದು ವೆಡ್ಡಿಂಗ್ ವಿಡಿಯೋ ನೋಡಬೇಕು ಅಂದ್ಕೊಂಡಿದ್ವಿ. ಟೈಮೇ ಆಗ್ತಿರ್ಲಿಲ್ಲ. ಇವತ್ತು ಅದಕ್ಕೆ ಟೈಮ್ ಸಿಕ್ತು. ವೆಡ್ಡಿಂಗ್ ವಿಡಿಯೋ ನೋಡ್ತಿದ್ವಿ. ಇಲ್ಲಿ ನಾವು ಆಫೀಸ್ಗೆ ಹೋಗ್ತಿರ್ತೀವಿ, ಅವರು ಸಿಗಲ್ಲ, ನಮಗೂ ಟೈಮ್ ಆಗಲ್ಲ ಅಂದ್ಬಿಟ್ಟು ಇವತ್ತೆಲ್ಲರೂ ಇದ್ವಲ್ಲ ಅಂದ್ಬಿಟ್ಟು ವಿಡಿಯೋ ಪ್ಲೇ ಮಾಡಿಕೊಂಡು ನೋಡ್ತಿದ್ವಿ. ಇದು ಮದುವೆ ರಿಚುವಲ್ಸ್ ಎಲ್ಲ ತುಂಬ ಚೆನ್ನಾಗಾಗಿತ್ತು. ನೋಡ್ಕೊಂಡು ಅಲ್ಲಿಂದ ಹೊರಟು ನನ್ನ ಮಗಳನ್ನ ಸ್ಕೂಲ್ ಬಿಡೋ ಟೈಮ್ ಆಗಿತ್ತು. ಇಂದ ಅವಳನ್ನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ಬಿಟ್ಟು ತಿರ್ಗಾ ಅವಳು ನಮ್ಮ ಅಕ್ಕನ ಮಗಳನ್ನ ನೋಡಬೇಕು, ಅಕ್ಕ ಬಂದಿದ್ದಾರೆ ಅಂತ ಹೇಳಿದ್ವಲ್ಲ, ಅದಕ್ಕೆ ಮನೆಗೆ ಬಂದು ಅವ್ರಿಗೆ ಯೂನಿಫಾರ್ಮ್ ಚೇಂಜ್ ಮಾಡಿಕೊಂಡು ಅವ್ಳಿಗೆ ಒಂಚೂರು ಸ್ವೀಟ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಸ್ವೀಟ್ ಶಾಪಿಗೆ ಬಂದು ಅಲ್ಲಿ ಸ್ವೀಟ್ ಶಾಪಿಂದ ಅಕ್ಕನ ಮನೆಗೆ ಬಂದ್ವಿ. ಬಂದು ಅವಳು ನನ್ನ ಮಗ ಒಂದು ಸ್ವಲ್ಪ ಆಟ ಆಡ್ತಿದ್ಲು. ಆಮೇಲೆ ನಾನು ಅಮ್ಮ ಸಿಟಿಗೆ ಹೋಗ್ಬೇಕಾಗಿತ್ತು. ಸಿಟಿಗೆ ಹೋಗ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದು ಹಸ್ಬೆಂಡ್ಗೆ ಉಪ್ಪಿಟ್ಟು ಮಾಡಿ ಈ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ.